कृष्णाय वासुदेवाय हरये परमात्मने प्रणतक्लेशनाशाय गोविंदाय नमो नमः। ಎಲ್ಲರಿಗೂ ನಮಸ್ಕಾರ. ದೀಪಾವಳಿ ಹಬ್ಬದ ಶುಭಾಶಯಗಳು. ನಾನು ಒಂದು ವಿಡಿಯೋ ಮಾಡ್ತಾ ಇರೋದು ದೀಪಾವಳಿ ಹಬ್ಬದ ವಿಶೇಷವಾಗಿ ಹೋಮಿತ್ ಸಾಯಿನ ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ. ಈ ಸಾಯಿ ಈಗ 10 ವರ್ಷ, ಅವನು 5ನೇ ತರಗತಿ ಓದ್ತಾ ಇದ್ದಾನೆ. ನಮ್ಮನೆ ಹತ್ರ ಇದೆಯಲ್ಲ ಕಮಲ ಸ್ಕೂಲು, ಅಲ್ಲೇ ಓದ್ತಾ ಇರೋದು. ಇವನು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಸ್ವಯಂ ಪ್ರೇರಿತವಾಗಿ ಈ ಒಂದು ಭಗವದ್ಗೀತೆನ ಪಠನ ಮಾಡ್ತಾ ಇದ್ದಾನೆ. ಮತ್ತು ಪ್ರತಿನಿತ್ಯ ಇದರ ಅರ್ಥ ತಿಳ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ, ಯಾರೂ ಗುರುಗಳು ಇಲ್ಲ ಹೋಮಿತ್ಗೆ. ಕರೆಕ್ಟಾ ಸಾಯಿ? ಯಾರೂ ಇಲ್ಲ. ತಾನೇ ಒಂದಲ್ಲ 2 ಸಲ ಓದಿ ಅವ್ರ ತಾಯಿ ಮುಖಾಂತರ ಅರ್ಥ ತಿಳ್ಕೊಂಡು ಅದನ್ನು ಕಲಿತಾ ಇದ್ದಾನೆ ಅಂತ ಹೇಳೋದು ತುಂಬ ಸಂತೋಷ ಆಗುತ್ತೆ. ಈ ಒಂದು ಜನರೇಷನಲ್ಲಿ ಈ ರೀತಿ ಇಷ್ಟು ಇಂಟ್ರೆಸ್ಟ್ ತೋರಿಸೋ ಮಕ್ಕಳು ತುಂಬ ವಿರಳವಾಗಿರ್ತಾರೆ ಅಂತ ಇದ್ದೀನಿ. ಹೋಮಿತ್ ಸಾಯಿ, ನಿನಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಆಯಿತಾ? ಹೇಗಿದೆಯಾ? ಚೆನ್ನಾಗಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಕ್ಲಾಸಲ್ಲಿ ಮೀಟ್ ಮಾಡ್ತಾ ಇದ್ದೀವಿ. ಆಯಿತಾ? ರಜಾ ಎಲ್ಲ ಆಯಿತಾ? ಇನ್ನೂ ಇಲ್ವಾ? ಎಷ್ಟು ದಿನ ರಜೆ ಕೊಟ್ಟಿದ್ದಾರೆ? 3 ದಿವಸ. ಓಕೆ. ಪಟಾಕಿ ಎಲ್ಲ ತಂದಿದ್ದಾರಾ? ಅಮ್ಮ ಎಲ್ಲ ತಂದಿದ್ದಾರಾ? ಎಲ್ಲ ತಂದಿದ್ದಾರೆ. ಸೊ ರೆಡಿಯಾಗಿದೆಯಾ? ಸೊ ಅದಕ್ಕಿಂತ ಮುಂಚೆ ನಮ್ಮ ಎಲ್ಲರಿಗೂ, ನಮ್ಮ ಪರಿಚಯದವ್ರಿಗೆ, ನಮ್ಮ ಬಳಗದವರಿಗೆ, ನಿನ್ನ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಹಬ್ಬದ ವಿಶೇಷವಾಗಿ ನೀನು ಭಗವದ್ಗೀತೆದು ಒಂದು ಶ್ಲೋಕನ ಹೇಳ್ಕೊಡ್ತೀಯಾ? ಮತ್ತು ಎಲ್ಲರಿಗೂ ಹೇಳ್ತೀಯಾ? ಓಕೆ, ಸ್ಟಾರ್ಟ್ ಮಾಡ್ತೀಯಾ? ಓಕೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ವಾಸುದೇವಾಯ ನಮಃ. ಓಂ ವಾಸುದೇವಾಯ ನಮಃ. ಓಂ ವಾಸುದೇವಾಯ ನಮಃ. ಶ್ಲೋಕ 1. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕೂರ್ವತ ಸಂಜಯ. ಶ್ಲೋಕ 2. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಶ್ಲೋಕ 3. ಪಶ್ಚೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ. ಶ್ಲೋಕ 4. ಅರ್ಥಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ತುಂಬ ಚೆನ್ನಾಗಿತ್ತು ಸಾಯಿ. ನೀನು ಶ್ಲೋಕ ಹೇಳಿದ್ದು ಎಲ್ಲ ಅರ್ಥಪೂರ್ಣವಾಗಿತ್ತು. ಎಲ್ಲೂ ಒಂದು ಗ್ಯಾಪು ಬರದೆ ಅಷ್ಟು ಉಚ್ಚಾರಣೆ ಮಾಡಿದೆ. ಈಗ ನಿಮಗೆ ದೀಪಾವಳಿ ಹಬ್ಬ ಬಗ್ಗೆ ಏನು ಗೊತ್ತಿದೆ ಸ್ವಲ್ಪ ನಮ್ಮ ಎಲ್ಲರಿಗೂ ಹೇಳ್ತೀರಾ? ನಮ್ಮ ಫ್ರೆಂಡ್ಸ್ಗೆ ಹೇಳ್ತೀರಾ? ಏನು ತಿಳ್ಕೊಂಡಿದ್ಯಾ ಅಷ್ಟನ್ನ ಹೇಳ್ತೀಯಾ? ಹೇಳಿ. ದೀಪಾವಳಿ ಬೆಳಕಿನ ಹಬ್ಬ. ದೀಪಾವಳಿ ದೀಪ ಹಚ್ಚುವ ಹಬ್ಬ. ದೀಪಾವಳಿ ಕತ್ತಲಿನಿಂದ ಬೆಳಕಿಗೆ ಬರುವ ಹಬ್ಬ. ದೀಪಾವಳಿಯಲ್ಲಿ ಮಕ್ಕಳು ಪಟಾಕಿ ಹೊಡೆಯುವ ಹಬ್ಬ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿನಗೂ ಅಷ್ಟೇ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿನ್ನ ಒಂದು ಈ ಪ್ರಯತ್ನ, ನೀನು ಭಗವದ್ಗೀತೆ ನೀನು ಪಠನ ಮಾಡ್ತಾ ಇದೆಯಾ, ಕಲಿತಾ ಇದೆಯಾ, ಹೀಗೆ ಮುಂದುವರಿಲಿ ಅಂತ ನಾನು ನಿನಗೆ ಆಶೀರ್ವಾದನೂ ಮಾಡ್ತೀನಿ, ವಿಶಸ್ಸು ಹೇಳ್ತೀನಿ. ಇದನ್ನು ಮಾತ್ರ ನೀನು ಯಾವುದೇ ಕಾರಣಕ್ಕೂ ನೀನು ನಿಲ್ಲಿಸಬಾರ್ದು. ಪ್ರತಿನಿತ್ಯ ಇದನ್ನೇ ನೀನು ಪಠನ ಮಾಡ್ತಾ ಎಲ್ಲರಿಗೂ ನೀನು ಒಂದು ಮಾದರಿಯಾಗಿ, ಒಂದು ಬೆಸ್ಟ್ ಸ್ಟೂಡೆಂಟಾಗಿ ಒಳ್ಳೆ ಮಾರ್ಕ್ಸ್ ತಗೊಂಡು ನೀನು ಎಲ್ಲ ಕಡೆಯೂ ನೀನು ವಿಜೃಂಭಣೆಯಿಂದ ನೀನು ಮೆರಿಬೇಕು ಅನ್ನೋದೇ ನನ್ನ ಆಸೆ. ಸೌಮ್ಯ ಅವರ ಆಸೆ, ಎಲ್ಲ ನಿಮ್ಮ ಮನೆಯವರ ಆಸೆ, ನಿಮ್ಮ ಅಜ್ಜಿ ಆಸೆ, ಎಲ್ಲರಿಗೂ. ಸೊ ಇದನ್ನು ನೀನು ಮಾಡ್ಕೊಂಡು ಬರಬೇಕು ಅಂತ ನಾನು ಇಷ್ಟಪಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಓಕೆನಾ? ಥ್ಯಾಂಕ್ ಯು.